ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಆ್ಯನಿವರ್ಸರಿ, 7th ಇಯರ್ ಆ್ಯನಿವರ್ಸರಿ. ಏನೋ ಸ್ವಾತಿ ಸುನಿ ಇಬ್ಬರೇ ಇದ್ದಾರೆ. ವೀರು ಎಲ್ಲಿ ಅನ್ಕೋಬೋದು, ಇಲ್ಲೇ ಇದ್ದಾರೆ, ಕೆಳಗಡೆ ಕೂತ್ಕೊಂಡಿದ್ದಾನೆ ಅವನು. ಒಂದೊಂದಷ್ಟು ಟಾಯ್ಸ್ ಎಲ್ಲ ಇಟ್ಬಿಟ್ಟು ಕೂಡ್ಸಿದ್ದೀನಿ. ಸೇಫಲ್ಲ ಹಿಂಗೆ ಕೂಡ್ಸೋದು, ಬಟ್ ಈಗ ಸದ್ಯಕ್ಕೆ ಈಗ ಕೆಳಗೆ ಕೂತ್ಕೊಂಡ ಅಷ್ಟೇ. ಹಾಯ್ ಹೇಳು ಬಬ್ಬಿ. ಚೆನ್ನಾಗಿ ಮಾಡಿದ್ದಾರೆ ಕನಕಪುರ ಮೇನ್ ರೋಡು. ನಾವು ಈಗ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೆಲೆಬ್ರೇಟ್ ಮಾಡೋ ಮೂಡೇನಿರಲಿಲ್ಲ, ಬಟ್ ದೇವಸ್ಥಾನಕ್ಕಾದ್ರೂ ಹೋಗಿ ಬರೋಣ ಖುಷಿಯಾಗಿ. 3 ಜನ, ನಾನು ಸುನಿ ವೀರು ಅಂದ್ಬಿಟ್ಟು ನಾವು ಟೆಂಪಲ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ನೋಡಿ ಇಲ್ಲಿದೆ ನಮ್ಮ ಬಂಗಾರಿ. ಇದು ಒಂದು ಇವತ್ತು ಈ ಪಿಂಕ್ ಕಲರ್ ಒಂಥರ ಇದು ಕುರ್ತಾ ಪ್ಯಾಂಟ್ ಬರುತ್ತಲ್ಲ, ಆ ಥರ ಚೆನ್ನಾಗಿ ಕಾಣಿಸ್ತವನೆ. ಸುನಿಗೇನೋ ಪಿಂಕ್ ಕಲರ್ ಇಷ್ಟ ಆಗಿಲ್ವಂತೆ. ಪಿಂಕ್ ಕಲರ್ ಏನು ಹಾಕಿದ್ಯಾ ಅಂತ ಇದ್ರು. ಪಿಂಕ್ ಏನು ಹುಡುಗಿರೇ ಹಾಕೋಬೇಕಂತೇನಿಲ್ಲ, ಈ ಥರ ಹುಡುಗರು ಹಾಕೋದು ಕ್ಯೂಟಾಗಿ ಅನಿಸುತ್ತೆ. ಅವನು ಕೆಳಗಡೆ ಈ ಪೆಟ್ರೋಲ್ ಹಾಕ್ಸುವಾಗ ಲೇಸ್ ಪ್ಯಾಕೆಟು ಅದೆಲ್ಲ ತೊಗೊಂಡ್ರು ಸುನಿ. ಸೊ ಅದನ್ನ ಇಟ್ಕೊಬೇಕಂತೆ ಬಾಸು, ಅದಕ್ಕೆ ಅಲ್ಲಿ ಕೆಳಗೆ ಹೋಗ್ತೀನಿ ಅಂತ ಅವನು. ಹೇಳ್ಬೇಬಿ, 7 ವರ್ಷ ಆ್ಯನಿವರ್ಸರಿ ಏನು ಅನಿಸ್ತಾ ಇದೆ? ನೀನು ಹೇಳು. 7 ವರ್ಷ ಎಷ್ಟು ಬೇಗ ಆಯಿತು ಅನಿಸ್ತಾ ಇದೆಯಾ? ನಂಗೆ ಅನಿಸುತ್ತೆ. ಆ್ಯಂಡ್ ಸುನಿ ನನಗೆ ಅಂದರೆ ಲವ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿ ಈ ವರ್ಷಕ್ಕೆ 10 ವರ್ಷ ಆಗುತ್ತೆ. ನಾವಿಬ್ಬರು 10 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ಆ್ಯಂಡ್ 10 ವರ್ಷದಿಂದ ಚೆನ್ನಾಗಿತ್ತು ರೋಡು. ಒಂದೊಂದು ಕಡೆ ಆಗಿಬಿಟ್ಟಿದ್ದಾರೆ, ಬಟ್ ತುಂಬ ದೊಡ್ಡದು ಮಾಡಿದಾರಲ್ವಾ ರೋಡ್ನ. ಇನ್ನೂ ಮಾಡ್ತವ್ರೆ, ಅರ್ಧಂಬರ್ಧ ಕೆಲಸ ನಡೀತಾ ಇದೆ. ನಾವು ಲಾಸ್ಟ್ ಬಂದ್ಬಿಟ್ಟು ವೀರುಗೆ ಬೋಡ ಮಾಡಿಸುವಾಗ ಬಂದಿದ್ದು. ಸೊ ಈ ವರ್ಷ ಇನ್ನೂ ಬಂದೇ ಇರಲಿಲ್ಲ. ಸರಿ, ಆ್ಯನಿವರ್ಸರಿ ಬೇರೆ, ಮನೆ ದೇವ್ರಿಗೆ ಹೋಗಿ ಬರೋಣ, ಒಂದು ಸ್ವಲ್ಪ ಸಮಾಧಾನ ಥರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋ ಒಂದು ರೀಸನ್ಗೆ ನಾವು ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಗೋಯ್ತು. ಮನೆ ಬಿಟ್ಟಾಗಿ 10 ಗಂಟೆ. ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಈಗ ನೋಡಿ 10:20 ಆಗೋಗಿದೆ. ನಾವು ದೇವಸ್ಥಾನಕ್ಕೆ ಹೋಗೋಷ್ಟು 11:15 ಆಗ್ಬೋದು. ಬಟ್ ಸ್ವಲ್ಪ ಸ್ಲೋ ಆಗಿ ಹೋಗ್ತೀವಿ, ವೀರು ಇರ್ತಾನಲ್ಲ, ತುಂಬ ಸ್ಪೀಡಾಗೆಲ್ಲ ಹೋಗೋದಿಲ್ಲ. ಆ್ಯಂಡ್ ಇವತ್ತು ಟ್ಯೂಸ್ಡೇ, February 6th. ಅಷ್ಟು ಏನು ಟ್ರಾಫಿಕ್ ಇರುತ್ತೆ, ನಾನು ಏನೋ ಕಾಣಿಸ್ತಾ ಇಲ್ಲ. ಇವ್ನು ನೋಡಿ, ಇವನೇನೂ ತಿಂದಿಲ್ಲ ಇವತ್ತು. ಬೆಳಗ್ಗೆ ತಿನ್ಸೋಕೆ ಹೋದರೆ ಎಲ್ಲ ಕಕ್ಕಿ ತಿನ್ನಲಿಲ್ಲ ಚೂರು. ನೋಡ್ಬೇಕು, ಆ ಕಡೆಯಿಂದ ಬರ್ತಾ ಒಂಚೂರು ಇಡ್ಲಿ ಏನಾದ್ರು ತಿನ್ನಿಸ್ತೀನಿ. ನೋಡಿ ಹಿಂಗೇನೆ ಬೇರೆ ಟೈಮಲ್ಲಿ ಆರಾಮಾಗಿ ತಿನ್ಕೊಂಡು ಬೇಗ ಚೆನ್ನಾಗಿರ್ತಾರೆ. ಬಟ್ ಎಲ್ಲರೂ ಹೋಗ್ಬೇಕಂದಾಗ ಈ ಥರ ಮಾಡ್ದೆ. ಆ್ಯಂಡ್ ಸೀರೆ ಹಾಕ್ಕೊಳ್ಳೋಣ ಅಂತ ಸೀರೆ ಎಲ್ಲ ತೊಗೊಂಡಿದ್ದೆ, ಬಟ್ ಯಾಕೋ ಹಾಕ್ಕೊಳ್ಳೋಕ್ಕೂ ಮನಸ್ಸಿಲ್ಲ. ಅದಕ್ಕೆ ಇದೊಂದು ಚೂಡಿದಾರ್ ಹಾಕ್ಕೊಂಡು ಬಂದೆ. ಹೀಗಿದೆ. ಆ್ಯಂಡ್ ರಾತ್ರಿ ಒಂದು ಕ್ಯೂಟಾಗೆ ಸುನಿ ಸರ್ಪ್ರೈಸ್ ಕೊಟ್ಟರು. ಒಂದು ಚೀಸ್ ಕೇಕ್ ತರಿಸಿ ಪುಟ್ಟಾಗೆ ಸೆಲೆಬ್ರೇಟ್ ಥರ ಮಾಡಿದ್ವಿ. ಅದ್ರದ್ದೊಂದು ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಡು ಬನ್ನಿ. ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ ಆಯಿತಾ? ಫಸ್ಟ್ ಹೋಗಿ ಆ ಕ್ಲಿಪ್ಪಿಂಗ್ಸ್ನ ನೋಡಿ. Seventh year anniversary. ಹೌದಣ್ಣ? ಇಲ್ಲಿ ಬಿಡು, ಮತ್ತೆ ಕೂತು ಏನಿದು? ಚೀಸ್ ಕೇಕ್. ವೀರು ಮಲ್ಕೊಂಡಿದ್ದಾನೆ, ನಾನು ಮಲ್ಕೊಂಡಿದ್ದೆ. ಚೂರು ನಿಂತೇನೆ ಫಸ್ಟ್. ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು. ಚೀಸೇ ಬಂದಿಲ್ಲ. ಚೆನ್ನಾಗಿದೆ. ನಮ್ಮ ಸಿಂಪಲ್ ಸೆಲೆಬ್ರೇಷನ್. ಬೆಳಗ್ಗೆ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ಫಸ್ಟ್ ವರ್ಷ ವೀರು ನಮ್ಮ ಜೊತೆ ಇದೆ. ಸುಡುತ್ತೆ ಕೈ. ಆಫ್ ಮಾಡು ಆಫ್ ಮಾಡು.
ಚಿಕ್ಕದು ಮ್ಯಾಜಿಕ್ ಕ್ಯಾಂಡಲ್. ನೀರು ಮಲಗಿದೆ. ಸಾಕಾ? ಇನ್ನು ಮಂಚೂರು ಸ್ಪೂನ್ ಕೊಟ್ಟು ಕುಕ್ಕು ಕುಕ್ಕು ಎದ್ದಿದ್ದಾಳೆ. ಕುಕ್ಕು ಅಲ್ಲೇ ಬೇಡ. ಮೂತಿ ತಂದು ಮಾಡ್ಕೊಂಡು ಬೇಡ ಅಂದರೆ ಬೇಡ ಮಾಡ್ಕೊಂತಾಳೆ. ಅಲ್ಲ ಬಿಟ್ಟು ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಏನು ಮಾಡೋದು ಗೊತ್ತಾ, ದಾರ ಲೂಸಾಗಿ ಇಟ್ಕೊಂಡಿದ್ದೆ, 2 ನಾಯಿ ಬಂತು, ಅಟ್ಟಿಸ್ಕೊಂಡು ಓಡೋಗ್ಬಿಟ್ರು. ಯಾಕೆ ಬಿಟ್ಟೆ? ನಾನು ಬಿಟ್ಟಿಲ್ಲ, ದಾರ ಲೂಸಾಗಿತ್ತು. ವಿಡಿಯೋ ಅಷ್ಟರಲ್ಲಿ ಕೈಯೆಲ್ಲ ಪರ್ಸ್ಕೊಂಡ್ಬಿಡ್ತು. ಹುಷಾರು. ಎಲ್ಲಿ ಅವ್ರ ಮನೆ ಗಂಟೆ ಹೋಗ್ಬಿಟ್ಟಿದೆ. ಇದು ಹೆಂಗೆ ಒಟ್ಟಿಸ್ಕೊಂಡು ಗೊತ್ತಪ್ಪ. ಅದು ವಾಪಸ್ ಆಟಾಡ್ಸ್ಕೊಂಡು ಬಂದರೆ ಗೊತ್ತಾಗುತ್ತೆ. ಇಲ್ಲ, ದೊಡ್ಡ ನಾಯಿ 2 ನಾಯಿ ನಾಟಿಸ್ಕೊಂಡು ಹೊಂಟಾಯ್ತು. ಅದೇ ಹೇಳಿದ್ದು, ಅದು ವಾಪಸ್ ಆಟಾಡ್ಸ್ಕೊಂಡು ಬಂದರೆ ಗೊತ್ತಾಗುತ್ತೆ. 6 ನಾಯಿಗಳು ಓಡ್ತವೆ. ಚೆನ್ನಾಗಿದೆ ಅಂತಾರಲ್ಲ. ಏನು ಕೇಕು? ಚೀಸ್ ಕೇಕ್. ಸಾಕು ಸಾಕು ಬಿ ಅಲ್ಲಿ ಜುಮ್ಮನ. ಬೇರೆ ಕೇಕ್ ತರಿಸ್ತೀನಿ ಅಂದರೆ ಇವ್ರೇನು ಬೇಡ ಅಂದಲ್ಲ, ಮತ್ತೆಲ್ಲಿ ತಂದೆ ಕೇಕ್ನ? ಹೆಂಗೆ ಆರ್ಡ್ರ್ ಮಾಡಿದೆ? ಆರ್ಡ್ರ್ ಮಾಡಿದೆ. ಆಮೇಲೆ ಚಿಕ್ಕ ಸಾಕು, ಯಾರು ತಿನ್ನಲ್ಲ. ಎಲ್ಲಿಂದ? ಜೆಪ್ಟೋ. ಓಕೆ ಗಾಯ್ಸ್, ಇದು ನೋಡಿ ವೀರು ಹೊಸ್ದಾಗಿ ತೊಗೊಂಡಿದ್ದು ಡೈನೋ. ಇದರೊಳಗೆ ನೀರು ಹಾಕಿರೋದು ಆಯ್ತಾ, ಈ ಥರ ಒಂಥರ ಸ್ಟೀಮ್ ಬರುತ್ತಲ್ಲ, ಆ ಥರ ಬರೀ ನೀರೇ ಅದು. ಅದೇ ಆ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಅದು ಲೈಟ್ ಕೂಡ ಬರುತ್ತೆ, ರೆಡ್ ಕಲರ್, ಸಕ್ಕತ್ತಾಗಿದೆ. ನಾನು ಏನೇನಿದೆ, ನಾವು ಆಟ ಆಡುವಾಗ ಈ ಥರ ಎಲ್ಲ ಟಾಯ್ಸೇ ಇರಲಿಲ್ಲ, ಬಟ್ ಈಗ ನೋಡಿ ಏನೇನೋ ಇದು ಚೆನ್ನಾಗಿದೆ. ಹೇಳಿ ಬೇಬಿ, ಏನಾದರೂ ನೀನು ಏನು ಅನಿಸ್ತಾ ಇದೆ? 10 ವರ್ಷ ಲವ್, 7 ವರ್ಷ ಮದುವೆ ಆಗಿ ನನ್ನ ಜೊತೆ ಇಷ್ಟು ವರ್ಷ ಏನಾಗಿದೆ? ನೀನು ಚೆನ್ನಾಗಿದೆ. ನೀನು ಏನು ಹೇಳ್ತಾರಲ್ಲ, ನಮ್ಗೆ ಸಡನ್ ಆಗಿ ಕೇಳೋರು ಏನು ಹೇಳಕ್ ಬರಲ್ವೇ? ಚೆನ್ನಾಗಿದೆ ಲೈಫು. ಜಗಳ, ಪ್ರೀತಿ, ಇವಾಗ ವೀರು ಬೇರೆ ಆಗೋನೆ, ಎಲ್ಲ ಚೆನ್ನಾಗಿದೆ. ಲೈಫ್ ಚೆನ್ನಾಗಿದೆ, ಮೂವ್ ಆಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಜನ ಇರ್ತಾರೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಎಲ್ಲರ ಲೈಫ್. ನಿನಗೆಲ್ಲ ಶೋಕಿ ಮಾಡ್ತೀಯ ಅಂತಾರೆ. ಅಪ್ಪನ ದುಡ್ಡಲ್ಲಿ ಮಾಡ್ತೀಯ, ಅಲ್ಲ ಯಾರಪ್ಪನ ದುಡ್ಡಲ್ಲ ಶೋಕಿ ಮಾಡ್ತಾ ಇರಲ್ಲ. ನಿನ್ನ ದುಡ್ಡಲ್ಲಿ ಕಷ್ಟಪಟ್ಟು ದುಡಿತೀಯ, ನೀನು ಮಾಡ್ತೀಯ ಅದು ಶೋಕಿ ಅಲ್ವಾ? ಆಮೇಲೆ ಎಲ್ಲಾರ ಕಣ್ಗೂ ಕೆಟ್ಟವಳಾಗ್ಬಿಟ್ಟಿದ್ದೀನಿ ನಾನು. ಅದು ಏನ್ ಗೊತ್ತಾ, ಒಂದು ರಾಮ ಲಕ್ಷ್ಮಣ ಮೂವಿ ಗೊತ್ತಾ ನಿನ್ಗೆ? ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ಅರಿಯುವುದು ಅಂತ ಒಂದು ಸಾಂಗ್ ಇದೆ. ಹಾವು ಮುಂಗ್ಸಿ ಮಗುದು ಗೊತ್ತಾ? ನೋಡಿ, ನೀನ್ ನೋಡಿದ್ಯಾ? ಅವಾಗೆಲ್ಲ ಬರೋದು ಚಿತ್ರಮಂದಿರ ಅಂತ ಶುಕ್ರವಾರದಲ್ಲ, ಅವಾಗ ಹಾಕೋ ನಾವು ನೋಡ್ತಾ ಇದ್ವಿ. ಬರೋದು, ಹಾಡು ಬರೋದು, ನಾ ಮೂವಿನೇ ನೋಡಿದೀನಿ. ಅಲ್ಲೆಲ್ಲ ಚೈಲ್ಡ್ ಆರ್ಟಿಸ್ಟ್ ಮಾಡಿದ್ದಾರೆ. ಅವರೆಲ್ಲ ಇವಾಗೆಲ್ಲ ದೊಡ್ಡವರಾಗಿ ವಯಸ್ಸಾಗ್ಬಿಟ್ಟಿರ್ತೈತೆ ಅವ್ರಿಗೆ. ಆ ಸಾಂಗ್ ಎಲ್ಲರಿಗೂ ಗೊತ್ತಿರುತ್ತೆ, ಅರ್ಥ ಆಗುತ್ತೆ ಏನೇನು ನಡೀತಾ ಇದೆ ಲೈಫಲ್ಲಿ ಅಂತ ಅಷ್ಟೇ. ಯಾರಿಗೂ ನಾನು ಪ್ರೂವ್ ಮಾಡಕ್ಕೆ ಆಗೋದಿಲ್ಲ. ತಪ್ಪು ಮಾಡಿರೋ ಅಂದ್ರೆ ಧೈರ್ಯವಾಗಿರೋ, ತಪ್ಪು ಮಾಡಿರೋರು ಕವರ್ ಅಪ್ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಲೈಫ್ ಮೂವ್ ಆನ್. ಸುದೀಪ್ ಅವ್ರು ಹೇಳಿಲ್ವಾ, ಏನಾಗಲಿ ಮುಂದೆ ಸಾಗಲಿ. ರೋಡ್ ಸರಿ ಇಲ್ಲ, ಈ ಟ್ರೈಪೋರ್ಡ್ ಬರೀ ಎಲ್ಲದಂಗೆ ಆಯ್ತು ಮಮ್ಮಿ. ಒಂದೊಂದ್ ಕಡೆ ಚೆನ್ನಾಗಿದೆ, ಒಂದೊಂದ್ ಕಡೆ ಫುಲ್ಲು ಹಿಂಗೆ. ಬರೀ ನಿದ್ದೆ ಬಂದ್ಬಿಟ್ಟಿದೆ ಬಾಸ್ಗೆ. ನಾನು ಹಿಂದೆ ಕುತ್ಕೋಬೇಕಿತ್ತು.
ಮುಂದೆ ಹಾಕ್ಲಾ ಸೈಡ್ಗೆ? ಸ್ವಲ್ಪ ದೂರ. ಏನು ಬಿಸಿ ತಿಂತ್ಯಾ? ಒಂಚೂರು ಲಾಲ ಕುಡಿಚ. ಹಾಕಿದಾರಲ್ಲ ಬೋರ್ಡು, ಬನ್ನಾರ್ಘಟ್ಟ ರೋಡಲ್ಲೂ ಇದೆ ಇದು. ಕ್ಯಾಸಾಗ್ರ ಇಲ್ಲೂ ಬಂದ್ಬಿಟ್ಟವ್ರೆ. 79 or 65. ನೀರಿಲ್ಲ ಅಲ್ಲ? ಓಕೆ ಗೈಸ್, ನೋಡ್ಬೋದು ರೀಚ್ ಆದ್ವಿ. ಬೇಗನೆ ಬಂದ್ವಿ. ನಾನು 11:15 ಆಗ್ಬೋದು ಅಂದ್ಕೊಂಡೆ, ಬಟ್ 11 ಗಂಟೆಗೆ ರೀಚ್ ಆಗಿದ್ವಿ. ಅಷ್ಟು ಟ್ರಾಫಿಕ್ ಏನೂ ಇರಲ್ಲ. ವೀಕ್ ಡೇ ಅಲ್ವಾ, ನಾವು ಬಂದಿದ್ದು ಟ್ಯೂಸ್ಡೇ. ಆ್ಯಂಡ್ ರೋಡ್ ಕೂಡ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ದಿನ ಹೋದ್ರಂತೂ ಇನ್ನೂ ಬೇಗ ಬರ್ಬೋದು. ಆ್ಯಂಡ್ ತುಂಬ ಡೆವಲಪ್ ಆಗ್ತಾಯಿದೆ ಕನಕಪುರ. ಆ್ಯಂಡ್ ದೇವಸ್ಥಾನ ಅಷ್ಟೇ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ನಾವು ಅಷ್ಟೇ ಆ್ಯನಿವರ್ಸರಿ ಆಗಿರೋದ್ರಿಂದ ವೀರನ್ನ ಕರ್ಕೊಂಡು ಬಂದ್ವಿ ಅಂದ್ಬಿಟ್ಟು ನಮ್ಮ ಕೈಲಾಗಿದ್ದಷ್ಟು ಕೂಡ ನಾವು ಟ್ರಸ್ಟ್ಗೆ ಸ್ವಲ್ಪ ಡೊನೇಟ್ ಮಾಡಿದ್ವಿ. ದೇವಸ್ಥಾನ ಕಟ್ಟಿಸ್ತಾ ಇದ್ದಾರಲ್ವ, ಸೊ ಹಾಗಾಗಿ ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ, ಆಮೇಲೆ ನಾವು ಬೇಡ್ಕೊಂಡಿರೋದೆಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ನಮ್ಮ ಮನೆ ದೇವರು. ತುಂಬ ಜನ ಕನಕಪುರದವ್ರು ಕೇಳ್ತಾ ಇರ್ತೀರ, ಸ್ವಾತಿ ಸೈಡ್ ಬಂದರೆ ಹೇಳಿ, ನಾವು ಬರ್ತೀವಿ, ಮೀಟ್ ಮಾಡ್ತೀವಿ ಅಂತ. ನಿಜ ನಾವು ಪ್ಲ್ಯಾನ್ ಏನು ಮಾಡಿರಲಿಲ್ಲ, ರ್ಯಾಂಡಮಾಗಿ ಹಾಗೆ ಬಂದಿದ್ದಷ್ಟೇ. ಮನೆ ದೇವ್ರಿಗೆ ಹೋಗೋಣ ಅಂದ್ಕೊಂಡು ಬೇರೆ ಎಲ್ಲೂ ನಮಗೆ ಹೋಗಿ ಸೆಲೆಬ್ರೇಟ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ಸರಿ ಮನೆ ದೇವ್ರಿಗಾದರೂ ಹೋಗಿ ಬರೋಣ ಅಂದ್ಬಿಟ್ಟು ಬಂದಿದ್ದು. ಮುಂದೆ ಯಾವಾಗಾದ್ರು ಪ್ಲ್ಯಾನ್ ಮಾಡಿದ್ರೆ ನಾನು ತಿಳಿಸ್ತೀನಿ, ಬರ್ಬೋದು ನೀವು. ಆ್ಯಂಡ್ ನಾವು ಜಾಸ್ತಿ ಹೊತ್ತು ಕೂಡ ಏನಿರಲಿಲ್ಲ, ಬಂದ್ವಿ, ಪೂಜೆ ಮಾಡಿಸ್ಕೊಂಡ್ವಿ, ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಬಿಟ್ಟು ವಾಪಸ್ ಬಂದ್ವಿ ಅಷ್ಟೇ. ಆ್ಯಂಡ್ ಇವರು ನೋಡ್ಬೋದು, ಚೆನ್ನಾಗಿ ಕಾಣಿಸ್ತಿದಲ್ವ ಅವ್ನಿಗೆ ಈ ಥರ ಶೇರ್ವಾನಿ ಥರದ್ದು. ಕಮೆಂಟ್ ಮಾಡಿ. ಆ್ಯಂಡ್ ಅಪ್ಪ ಮಗ ಒಂದೇ ಥರ ಕಾಣಿಸ್ತಾರೆ ನನಗಂತೂ. ನೀವು ತುಂಬ ಜನ ಹೇಳ್ತಾ ಇರ್ತೀರ, ನೀವು ಮಿನಿ ಸುನಿ ಬೇಕು ಅಂತ ಕೇಳ್ಕೊತಾ ಇದ್ರಿ ಪ್ರೆಗ್ನೆನ್ಸಿಲಿ. ಮಿನಿ ಸುನಿನೇ ಬಂದಿದ್ದಾನೆ ಅಂತ ಒಂಥರ ಖುಷಿ ಆಗುತ್ತೆ. ಸೊ ಹೀಗಿತ್ತು ನಮ್ಮ ಆ್ಯನಿವರ್ಸರಿ ದಿನ ನಮ್ಮ ಮನೆ ದೇವ್ರಿಗೆ ಹೋಗಿದ್ದು. ಒಂಥರ ಚೆನ್ನಾಗಿತ್ತು ಅಲ್ವಾ. ಆ್ಯಂಡ್ ಒಂದಷ್ಟು ಫೋಟೋಸ್ ಕೂಡ ತೊಗೊಂಡು ನೆನಪಿಗೆ ಚೆನ್ನಾಗಿರುತ್ತೆ ಅಂತ. ಪೂಜೆ ಎಲ್ಲ ಮುಗೀತಲ್ವ, ಎಲ್ಲ ನಾವು ವಾಪಸ್ಸು ಹೊರಡ್ತಾ ಇದ್ವಿ. ತುಂಬ ಬಿಸಿಲು ಅನಿಸುತ್ತೆ ನನಗೆ. ಬೆಂಗಳೂರಷ್ಟು ಬಿಸಿಲು ಅನಿಸೋದಿಲ್ಲ, ಅಂದರೆ ಈ ಸೈಡ್ ಒಂಚೂರು ಬಂದರೆ ಹಬೆ ಬಿಸಿಲು ಜಾಸ್ತಿ ಅನಿಸುತ್ತೆ. ಆ್ಯಂಡ್ ವೀರುಗೆ ಇನ್ನೊಂದು ಜೊತೆ ಬಟ್ಟೆ ಕೂಡ ತಂದಿದ್ದೆ. ಅವ್ನಿಗೇನಾದ್ರು ಸ್ವಲ್ಪ ಇರಿಟೇಷನ್ ಥರ ಆದರೆ ತೆಗ್ದುಬಿಡೋಣ ಅಂತ. ಆಮೇಲೆ ಕಾರಲ್ಲಿ ಬಂದು AC ಎಲ್ಲ ಹಾಕಿದ್ಮೇಲೆ ಸುಮ್ಮನೆ ಇದ್ದ. ಅಲ್ಲಿಂದ ನಾವು ಈಗ ಏನಾದ್ರು ತಿನ್ನಬೇಕು, ಯಾಕಂದರೆ ಖಾಲಿ ಹೋಟೆಲ್ ಬಂದಿದ್ವಿ, ನಾವು ಏನೂ ತಿಂದಿರಲಿಲ್ಲ. ವೀರಿಗೂ ತಿನ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ಅವನು ತಿನ್ನಲಿಲ್ಲ, ಹಾಕ್ಬಿಟ್ಟ, ನಿಮಗೆ ಹೇಳಿದ್ನಲ್ಲ. ಸೊ ಹಾಗಾಗಿ ಹಂಗೆ ಬಂದಿದ್ವಿ. ಇವಾಗ ಏನಾದರೂ ಹೋಟ್ಲಿಗೆ ಹೋಗಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಓಕೆ ಗೈಸ್, ನೋಡ್ಬೋದು ಇದೆಲ್ಲ ಅಮೆಝಾನಿಂದ ಬಂದಿರೋದು. ಮಾಮಾಅರ್ತ್ ಅಪ್ಟನ್ ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್ ಟ್ರೈ ಮಾಡೋಣ ಅಂತ ತುಂಬ ಒಳ್ಳೆಯ ರಿವ್ಯೂ ಇತ್ತು ಹಾಗಾಗಿ. ಆ್ಯಂಡ್ ಅಯುಗದು ಸನ್ಸ್ಕ್ರೀನ್ ಕೂಡ ಮಾಡಿದೆ. ಇನ್ನು ಮುಂದೆ ತುಂಬಾ ಸಮ್ಮರ್ ಬೇಕಾಗುತ್ತೆ ಸನ್ಸ್ಕ್ರೀನ್. ಆ್ಯಂಡ್ ಇದು ಅಷ್ಟೇ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಹೇಳ್ತಾಯಿದ್ರು. ಆ್ಯಂಡ್ ಅದರದ್ದೇ ಮಾಯ್ಶ್ಚರೈಸಿಂಗ್ ಕ್ರೀಮ್ ಕೂಡ ತರಿಸಿದ್ದೀನಿ ಸ್ಕಿನ್ ಕೇರ್ಗೆ. ಆ್ಯಂಡ್ ಇದು ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್. ಇದು ಅಷ್ಟೇ ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚಿಕ್ಕದಾಗಿರುತ್ತೆಲ್ಲ, ರಾಚೆ ಹೋದಾಗ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಮಾಅರ್ಥದ್ದು ಸನ್ಸ್ಕ್ರೀನ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಿ ಬ್ಲಂಡ್ದು ನಿಮ್ಗೇನಾದ್ರು ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಹೇರ್ ಗ್ರೋತ್ ಸಿರಮ್ ಥರ ಏನಾದ್ರು ಬೇಕಂದರೆ ಇದನ್ನು ಚೆಕ್ ಮಾಡ್ಬೋದು. ಇಷ್ಟೊಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ ತುಂಬ ಆಫರ್ಸ್ ನಡೀತಾ ಇರುತ್ತೆ ಆ್ಯಂಡ್ ಬೇಗ ಡೆಲಿವರಿ ಕೊಡ್ತಾರೆ. ಆ್ಯಂಡ್ ಜೆನ್ಯೂನ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಚೆಕ್ ಮಾಡಿ, ನಾನು ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಅದಿನ್ನೂ ಎಷ್ಟು ತಿಂಗಳ, 3 ತಿಂಗಳು 4 ತಿಂಗಳು ಇರುತ್ತೆ.
ಎಲ್ಲ ಹೋಗ್ಬೇಕಂತೆ ನೋಡಿ ಚಿಂಟು. ಇಡ್ಲಿ ಕೂಡ ಒಂದು ಸ್ವಲ್ಪ ತಿಂದ, ಜಾಸ್ತಿ ತಿನ್ನಲಿಲ್ಲ. ಸರಿ ಮನೆಗೆ ಹೋಗಿ ರಾಗಿ ಸರಿ ಏನಾದ್ರು ಮಾಡಿ ತಿನ್ಸೋಣ ಅಂದ್ಬಿಟ್ಟು ನಾವು ಒಂಚೂರು ರವೆ ಇಡ್ಲಿ ಆಮೇಲೆ ಇಡ್ಲಿ ವಡೆ ಎಲ್ಲ ತಿಂದ್ಕೊಂಡು ಹೋದ್ವಿ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾವಿಲ್ಲಿ ಬಂದಿದ್ದು. ಚೆನ್ನಾಗಿದೆ ಫುಡ್ಡು ಅಂತ ಅನ್ನಿಸ್ತು. ಆ್ಯಂಡ್ ಪ್ರೈಸ್ ಕೂಡ ಕಮ್ಮಿನೇ ಇತ್ತು. ಸೊ ಹಾಗಾಗಿ ಚೆನ್ನಾಗಿದೆ. ಬಟ್ ನೀವು ಈ ಸೈಡ್ ಬರಬೇಕಂದ್ರೆ ನಿಮ್ಮ ಲೆಫ್ಟ್ ಸೈಡಿಗೆ ಸಿಗುತ್ತೆ. ನಾವು ಹೋಗುವಾಗ ಮತ್ತೆ ಯೂಟರ್ನ್ ತೊಗೊಂಡು ಇಲ್ಲಿ ಬಂದು ತಿಂದು ವಾಪಸ್ ಹೋಗಿದ್ದು. ಪ್ಲೇಸ್ ಚೆನ್ನಾಗಿದೆ. ನೀವೇನಾದ್ರು ಕನಕಪುರ ಸೈಡ್ ಹೋದರೆ ಟ್ರೈ ಮಾಡಿ. ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡಲ್ಲ. ಬಾಯ್, ಲಾಟ್ಸ್ ಆಫ್ ಲವ್.